ಸೊ ಈ ವಿಡಿಯೋ ಎಜುಕೇಶನ್ ಪೀಪಲ್ಸ್ಗಷ್ಟೇ. ಮೊದಲಿನ ಕಾಲದಾಗ ನಡೆದಾಡೋ ದೇವ್ರ ಅನ್ಸ್ಕೋಬೇಕಾಗಿತ್ತಪ್ಪ ಅಂದ್ರ ಶಿಕ್ಷಣ, ವಸತಿ, ಅನ್ನಭಾಗ್ಯ, ದಾಸೋಹ ಇನ್ನಿತರ ಸಮಾಜ ಸೇವೆಗಳನ್ನ ಮಾಡಬೇಕು ಮತ್ತು ಅವರ ಜೀವನವನ್ನ ಅದಕ್ಕೆ ಮುಡುಪಾಗಿಟ್ಟರೆ ಅವ್ರನ್ನ ನಡೆದಾಡೋ ದೇವ್ರು ಅಂತ ಅಂತಿದ್ರು. ಸೊ ಇವಾಗಿನ ಕಾಲದಾಗ ಮುತ್ತೆ ಅನ್ಸ್ಕೋಬೇಕಪ್ಪ ಅಂದ್ರೆ ಬ್ಯಾಕ್ ಗ್ರೌಂಡ್ದಾಗ ಒಂದು ಇಂಥ ಮ್ಯೂಸಿಕ್ ಹೋಗ್ಬಿಟ್ರೆ ಸಾಕು, ಮುತ್ತೆ ಅನ್ಸ್ಕೊಂಡ್ರಂತೆ ಅರ್ಥ. ಇನ್ನೊಂದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ನಡೆದಾಡ್ಕೊಂತ ಹೋದ್ರೆ ಸಾಕು, ಅದನ್ನೇ ಒಂದು ಸ್ಲೋ ಮೋಷನ್ ಅಲ್ಲಿ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅವನೇ ನಡೆದಾಡೋ ಮುತ್ಯ, ಬ್ರಾಕೆಟ್ನಾಗ ಚೂತ್ಯ. ಲಾಕ್ಡೌನ್ ಅಲ್ಲಿ ಆನ್ಲೈನ್ ಕ್ಲಾಸ್ ಕೇಳಕ್ಕಂತೇಳಿ ಮೊಬೈಲ್ ತೊಂದಿರುವಂತ ಒಂದಿಷ್ಟು ಅನ್ಎಜುಕೇಟೆಡ್ ಪೀಪಲ್ಸ್ ಆಯ್ತು, ಆಮೇಲೆ ಅವ್ರ ಮೇಲೆ ವಿಡಿಯೋ ಮಾಡಿ ಸುಮ್ಮನೆ ಅವ್ರನ್ನ ಬೆಳೆಸಿ ಮುತ್ತೆ ಮುತ್ತೆ ಅಂತ ತಲೆ ಮೇಲೆ ಹೊತ್ಕೊಂತಾರೆ. ಮುತ್ತೆ ನಡೆದ್ರೆ ತಲೆ ತುಂಬ ಹೇತ್ ಹೋಗ್ತಾನೆ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ರೋಸ್ಟ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮುತ್ತೆ 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 ಬ್ರಾಕೆಟ್ದಾಗ ಚೂತೆ ಅವ್ರನ್ನ ರೋಸ್ಟ್ ಮಾಡೋಣಂತ ಬರ್ರಿ. ಸೊ ಎಲ್ಲ ಕಡೆ ವರ್ಷದಿಂದ ವರ್ಷಕ್ಕೆ ಟ್ಯಾಲೆಂಟ್ಗಳು ಬೆಳೀತಾ ಹೋದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಮಾತ್ರ ವರ್ಷದಿಂದ ವರ್ಷಕ್ಕೆ ಇಂಥ ಅರ್ಥ ಆಯ್ತು ಅನ್ಸುತ್ತೆ ಮಂತ್ರ ಮುತ್ತೆಗಳು ಬೆಳೀತಾ ಹೋಗ್ತಾರೆ. ಸೊ ಮೊದಲ ನಮ್ಮ ಕಣ್ಣಿಗೆ ಈ ಮಲ್ಲೈ ಮುತ್ತೆ ಅಂತ ಒಬ್ಬ ಕಾಣ್ತಿದ್ದ. ಅವನ ಭಕ್ತಾದಿಗಳೆಲ್ಲ ಸ್ವಿಮ್ಮಿಂಗ್ ಮಾಡಿದ್ದು, ಕಾರ್ ಓಡಿಸಿದ್ದು, ಲಾರಿ ಓಡಿಸಿದ್ದು, ಅಷ್ಟು ಅಲ್ಲದೆ ಅವ್ನು ತಿಂದದ್ದು ಹೇತಿದ್ದು ಕೂಡ ವಿಡಿಯೋ ಮಾಡ್ಕೇಸಿಂದ ಈ ಸಾಂಗಿಗೆ ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತಿದ್ರು. ಇಷ್ಟಕ್ಕೆ ನಮ್ಮ ಉತ್ತರ ಕರ್ನಾಟಕದಾಗಿರುವಂತ ಉತ್ಸವ ಮಕ್ಕಳು ಇವ್ರನ್ನ ಕಾಲಿಗೆ ಬಿದ್ದಿದ್ದು. ಇನ್ನೊಂದು ಈ ಮುತ್ತಿನ ಕಾಂಟ್ಯಾಕ್ಟ್ ಅಲ್ಲಿ ಎಂತ ಇದಾರಪ್ಪ ಅಂದ್ರೆ ರಾಜಕಾರಣಿಗಳು ಕ್ಯಾಂಡಿಡೇಟ್ಗಳು ತುಂಬಾ ಇವೆ. ಮಲ್ಲೈ ಮುತ್ತೆಗೆ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ರಾಜಕಾರಣಿ ಏನಂತ ಕೇಳ್ತಾನೆ ಅಂದ್ರೆ, ಮುತ್ತನ ಈ ಎಲೆಕ್ಷನ್ ಅಲ್ಲಿ ಗೆಲ್ತಿನ ಗೆಲ್ಲಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಮುತ್ತೆ ಏನಂತ ಮುಂಗ್ತಾನೆ ಗೊತ್ತಾ, ಈ ಎಲೆಕ್ಷನ್ ಅಲ್ಲಿ ನೀನು ಗೆಲ್ತೀಯ ಅಂತೇಳಿ ಹೇಳ್ತಾನೆ. ಆಗ ಮೊದಲ ರಾಜಕಾರಣಿಗಳು ಕ್ರಿಮಿನಲ್ ಮೈಂಡ್ ಕೇಳ್ತಾರ, ಅರ್ಥ ಆಯ್ತು ಅನ್ಸುತ್ತೆ. ಅಕಸ್ಮಾತ್ ಕಾಲ ಹತ್ಕೊಂಡ್ರೆ ಹೆಂಗ್ ಮುತ್ತೆ ಅಂತ ಕೇಳ್ತಾನೆ. ಮುತ್ತೆ ಹೇಳ್ತಾನೆ, ನೀನ್ ಅಕಸ್ಮಾತ್ ಆಗಿ ಸೋತ್ರೆ ಈ ಸೀಟೆ ನಾನು ಬಿಟ್ಟು ಕೊಡ್ತೀನಿ ಅಂತ ಹೇಳ್ತಾನೆ. ಆ ರಾಜಕಾರಣಿ ಒಂದ್ ಸೈಡ್ ಇಂದ ಸೋತು ಮಕ್ಕನ ಮರೆ ಮಾಡ್ಕೊಂತಾನೆ. ಅವಾಗ ಮುತ್ತೆ ಸುಮ್ನೆ ಇರ್ತಾನ, ಅವನು ಕೂಡ ಮಕ್ಕ ಮರೆ ಮಾಡ್ಕೊಂತಾನೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅವನ್ ಫ್ಯಾನ್ಸ್ ಏನ್ ಸಾಂಗ್ ಆಗ್ತಾರ ಗೊತ್ತಾ, ಮಲ್ಲೈ ಮುತ್ತೆ ಇದ್ದಿದ್ ಬಿಸಿನೆಸ್ ಪಾಪ್ಯುಲಾರಿಟಿ ನೋಡಿ ನಮ್ಮ ಉತ್ತರ ಕರ್ನಾಟಕದಾಗ ಲಡ್ಡು ಮುತ್ತೆ, ಗಜೇಂದ್ರ ಮುತ್ತೆ, ಗಡ್ದ ಮುತ್ತೆ ಇಂತ 16-18 ಚೂತೆ ಮುತ್ತೆಗಳು ಹುಟ್ಟು ಬಿಟ್ಟಾರ. ಚೂಮಂತ್ರ ಮುತ್ತೆಗಳಲ್ಲಿ ಇತ್ತೀಚೆಗೆ ಟ್ರೆಂಡ್ ಆಗಿ ಬರುತ್ತಿರೋದು ನಮ್ಮ ಚೂಮಂತ್ರ ರಶೀದ್ ಮುತ್ತೆ ಅಂತೇಳಿ. ಇವ ಯಾರೇ ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಈ ರಶೀದ್ ಮುತ್ತಿನ ಮೇನ್ ಟಾರ್ಗೆಟ್ ಏನ್ ಗೊತ್ತಾ, ಮಕ್ಳು ಮಾಡ್ಕೊಡೋದು. ಒಬ್ರು ಹಾಗಲ್ಲ, ಮಕ್ಳು ಅಲ್ಲದವ್ರಿಗೆ ಮಕ್ಳು ಮಾಡ್ಕೊಡೋದು. ಅರ್ಥ ಆಯ್ತು ಅನ್ಸುತ್ತೆ. ಇವನ್ ಕೊಡೋ ಬಾಳೆಹಣ್ಣು ತಿಂದ್ರೆ ಮಕ್ಕಳಾಗತ್ತಂತೆ. ಅರ್ಥ ಆಯ್ತು ಅನ್ಸುತ್ತೆ. ಇದಕ್ಕೂ ಡಬಲ್ ಮೀನಿಂಗ್ ಅರ್ಥ ಮಾಡ್ಕೋಬೇಡಿ. ರಶೀದ್ ಮುತ್ತೆ ಸ್ವಲ್ಪ ಡಿಫ್ರೆಂಟ್, ಯಾಕಪ್ಪ ಅಂದ್ರೆ ಸ್ವಲ್ಪ ಎಜುಕೇಟೆಡ್. ಮುತ್ತೆ ಏನ್ ಮಾಡ್ತಾನಪ್ಪ ಅಂದ್ರೆ 24 ವರ್ಷದಿಂದ ಯಾರಿಗ್ ಮಕ್ಕಳಾಗಿರಲ್ಲ ಅವ್ರಿಗೆ ಕೂಡ ಇವನ್ ಬಾಳೆಹಣ್ಣು ನಿಂತು ಮಕ್ಕಳು ಮಾಡಿಸ್ತಾನಂತ. ಸರಿ, ಇವನ್ ಕೊಟ್ಟು ಬಾಳೆಹಣ್ಣಿಗೆ ಅವ್ರಿಗೆ ಮಕ್ಕಳಾಗತ್ತ ಅನ್ಕೊಂಡ್ರ ಅವ್ರವ್ರು ಕೊಟ್ಟಿರೋ ಬಾಳೆಹಣ್ಣಿಗೆ ಅವ್ರಿಗೆ ಮಕ್ಕಳಾಗಿರಲ್ಲ. ಅರ್ಥ ಆಯ್ತು. ಇಂತ ಚೂತೆ ಮುತ್ತೆ ಕೊಡೋ ಬಾಳೆಹಣ್ಣಿಗೆ ಮಕ್ಕಳಾಗುತ್ತಾ? ನಮ್ ರಶೀದ್ ಮುತ್ತೆ ನಾಟ ಇಲ್ಲಿಗೆ ನಿಲ್ಲಲ್ಲ. ಕ್ಯಾನ್ಸರ್ ಆಗಿ ಲಾಸ್ಟ್ ಕೊನೆ ಸ್ಟೇಜ್ ಅಲ್ಲಿ ಸಾಯಕ್ ಬಂದವ್ರಿಗೆ ಒಂದ್ ಬಾಟಲ್ ಬೂತ್ಲಿಂತ ನೀರ್ ಹಾಕಿ ಅವ್ರನ್ನ ಬದುಕಿಸಿ ಜಯ ರತ್ನಾಕರ ಜಯ ರತ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹಾಕೊಂಡು ಫುಲ್ ಫೇಮಸ್ ಆಗ್ಬೇಕು ಅನ್ಕೊಂಡವನೆ. ಆದ್ರೆ ಆ ಮುತ್ತೆ ನೋಡಿದ್ರೆ ನಿಗರ್ಕೊಂಡ್ಬಿಡ್ತಾವನೆ. ಇನ್ನೊಂದು ನಮ್ ರಶೀದ್ ಮುತ್ತೆ ಅವರಿಗೆ ಮಕ್ಕಳಾಗಿಲ್ಲ ಅಂದ್ರೆ ಈ ಮುತ್ತೆ ಇನ್ನೊಬ್ರು ಬಾಳೆಹಣ್ಣ ಹತ್ರ ಹೋಗ್ತಾನ ಅಥವಾ ಅರ್ಥ ಆಯ್ತು. ಇವನ್ ಬಾಳೆಹಣ್ಣ ಟ್ರೀಟ್ಮೆಂಟ್ ಆಗಿ ಕೊಡ್ತಾನ. ರಶೀದ್ ಮುತ್ತೆ ಪಾಪ್ಯುಲರ್ ಆಗಕ್ಕೆ ಒಂದು ಕಾರಣ ಏನ್ ಗೊತ್ತಾನ, ರಶೀದ್ ಮುತ್ತೆ ಇಡೀ ಕರ್ನಾಟಕದಾಗನೇ ಯಾರು ಮಾಡಿರ್ಲಾರ ಅಂತ ಟ್ರೆಂಡ್ ಒಂದ್ ಮಾಡ್ತಾನ. ಹುಂಡಿ ಚುಚ್ಚಲಾರಂತ ಮುಳ್ಳಿನ ಗಿಡಗಳ ಮೇಲೆ ಹೋಗಿ 5 ದಿವ್ಸ ಕುಂದಿರ್ತಾನ. 5 ದಿವ್ಸ ಹೆಂಗ್ ಕುಂದಿರ್ತಾನಂತ, ಮುಳ್ಳಿನ ಸುತ್ತಮುತ್ತ ಯಾರು ಇರಲ್ಲ. ಇವಾಗ ಹುಂಡಿದ್ದು ತಿಂದಿದ್ದು ಹೆತ್ತಿದ್ದು ಯಾರಿಗೂ ಗೊತ್ತಿರಲ್ಲ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಇವಾಗ ಯಾವಾಗ ಅಲ್ಲಿ ಬಂದು ಕೂತ್ಕೋತಾನೆ, ಅವಾಗ ಜನ ಬಂದು ನೋಡ್ಬೇಕು ಅಷ್ಟೇ. ನಮ್ ರಶೀದ್ ಮುತ್ತೆ ಅಂತೇಳಿ ಒಂದು ಅಂತೇಳಿ ಸಾಂಗ್ ಹೋಗ್ಬಿಡ್ಬೇಕು. ಒಂದ್ ವೇಳೆ ನಿಜವಾದ ಮುತ್ತೆಗಳಾದ್ರೆ ಈ ರೀತಿ ಜನರಿಗೆ ಮಳ್ಳು ಮಾಡೋದ್ ಬಿಟ್ಬಿಟ್ಟು ಒಂದಿಷ್ಟು ಜನಕ್ಕೆ ಸಹಾಯ ಏನಾದ್ರು ಮಾಡಿ ಅಥವಾ ಅನ್ನದಾನಾದ್ರು ಮಾಡಿ, ಇದನ್ನೆಲ್ಲ ಬಿಟ್ಬಿಟ್ಟು ಮಕ್ಕಳು ಮಾಡ್ಕೊಡ್ತೀನಿ, ನಿನಗೆ ಅದು ಮಾಡ್ಕೊಡ್ತೀನಿ, ನಾನು ಅದ್ರ ಮೇಲೆ ಕೂತ್ಕೊತೀನಿ ಅನ್ನೋದು ಮುತ್ತೆ ಎಲ್ಲ ಕಂಡ್ರು. ಅದೆಲ್ಲ ನಿಮ್ಮಂತ ಚೂತೆಗಳಂತ ದೊಡ್ಡ ಮುತ್ತೆಗಳಿಗೂ ಕೂಡ ಒಂದು ಕೆಟ್ಟ ಹೆಸರು ಬರ್ತಾ ಇದೆ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಯಾರು ಇಂಥ ಚೂತೆ ಮುತ್ತೆಗಳ ಹತ್ರ ಏನು ಟ್ರೀಟ್ಮೆಂಟ್ ತಗೋಬೇಡಿ. ಯಾಕಪ್ಪ ಅಂದ್ರೆ ಇವ್ರಿಗೆ ಎಜುಕೇಶನ್ ಇಲ್ಲ.
ಯಾವುದೋ ಒಂದು ಮುಳ್ಳಿನ ಕಟ್ಟಿ ತಂದು ರಸ ಕೊಡೋ ಮಕ್ಕಳನ್ನು ಹೌದು ಇವರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಇಷ್ಟ ಆದರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರೋಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಮುಂದಿನ ರೋಸ್ಟ್ ವಿಡಿಯೋ ಬೆಂಕಿ ಥರ ತರೋಣ.